ಈ ಬೆಂಗಳೂರಲ್ಲಿ ಕಸ ಎಸೆಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಕಸನ ನೀವು ಎಲ್ಲೂ ಎಸೆಯೋಂಗಿಲ್ಲ. ದಾರಿಗಳಲ್ಲಿ ಅಲ್ಲಿ ಇಲ್ಲಿ ರೋಡಲ್ಲಿ ಮೋರಿ ಹತ್ರ ಎಲ್ಲೂ ಎಸೆಯೋಂಗಿಲ್ಲ. BBMP ಅವ್ರ ಕೈಯಲ್ಲಿ ತಗಲಾಕೊಂಡ್ರೆ 5,000 ಫೈನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಫೈನ್ ಕೂಡ ಹಾಕ್ತಾಯಿದ್ದಾರೆ ಕೆಲವು ಕಡೆ. ಸುಮಾರು ಜನನ ಹಿಡಿದು ಫೈನ್ ಹಾಕೋದೆಲ್ಲ ನೋಡಿದ್ದೀವಿ, ನಾವು ಟಿ ವಿಯಲ್ಲಿ ಕೂಡ ತೋರಿಸಿದ್ದಾರೆ ಅಲ್ವಾ. ಆದರೆ ಈ ಕಸ ಕಲೆಕ್ಟ್ ಮಾಡೋಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರಾ? ಕಸದ ಗಾಡಿ ಅವ್ರಿಗೆ ಇಷ್ಟ ಬಂದಾಗ ಬರುತ್ತೆ. ಅವ್ರಿಗೆ ಇಷ್ಟ ಬಂದಾಗ ಬಂದರೆ ಕೆಲವು ಮನೆಯಲ್ಲಿ ಯಾರೂ ಇರಲ್ಲ. ಉದಾಹರಣೆ ಗಂಡ ಹೆಂಡತಿ ಇರ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗಿರ್ತಾರೆ. ಕಸನ ಹಾಕೋರು ಯಾರು? ಒಣ ಕಸ ಆದರೂ ಪರವಾಗಿಲ್ಲ, 1 ವಾರ 2 ವಾರ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಹಸಿ ಕಸ ಡೈಲಿ ಎಸಿಬೇಕಾಗತ್ತೆ ಅಲ್ವಾ. ಇನ್ನು ಬೇರೆ ಕೆಲಸಗಳ ಸಿಲಿಂಡ್ರು ಇಸ್ಕೊಳ್ಳೋದು, ಪಾರ್ಸಲ್ ಇಸ್ಕೊಳ್ಳೋದಾದರೂ ಪಕ್ಕದ ಮನೆಯವ್ರ ಹತ್ರ ಆದರೂ ಹೇಳ್ಬಿಟ್ಟು ಹೋಗ್ಬೋದು. ಈ ನಮ್ಮ ಮನೆ ಕಸ ಎಸಿರಿ ಅಂದರೆ ಅವ್ರಿಗೆ ಒಪ್ಪಿಸೋಕ್ಕೆ ಆಗುತ್ತಾ ಅಲ್ವಾ. ಅದಕ್ಕೆ ಸರ್ಕಾರ ಏನು ಮಾಡಬೇಕು, BBMP ಅವರು ಎಲ್ಲ ರಸ್ತೆಗಳಲ್ಲೂ ಕ್ರಾಸ್ಗಳ ಕೊನೆಯಲ್ಲೋ ಒಂದೊಂದು ವಠಾರದಲ್ಲೋ ಹಸಿ ಕಸ ಒಣ ಕಸ ಅಂತ 2 ದೊಡ್ಡ ದೊಡ್ಡ ಡ್ರಮ್ಗಳನ್ನು ಇರಿಸ್ಬೇಕು. ಸಾರ್ವಜನಿಕರು ಅದರಲ್ಲಿ ತಗೊಂಡು ಬಂದು ಹಾಕಬೇಕು. ಬೆಳಗಿನ ಜಾವ ಇವರು ಕಲೆಕ್ಟ್ ಮಾಡೋ ಥರ ಏನಾದರೂ ವ್ಯವಸ್ಥೆ ಮಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಗಾಡಿ ಬರುತ್ತೆ ಅಂತ ನಾವು ಇಲ್ಲಿ ಕಾತ್ಕೊಂಡು ಕೂರ್ಬೇಕಾಗತ್ತಾ? ಯಾವಾಗ ಬರ್ತೀರಾ ಏನಂತ. ಇಲ್ಲ ಅಲ್ಲಿ ಇಲ್ಲಿ ಹಾಕಿದರೆ ದಂಡ ಬೇರೆ ಹಾಕ್ತೀರ. ಏನಪ್ಪ ಜನ ಹೆಂಗಾಗಿದೆ ಅಂದರೆ, ಈಗ ಬೆಂಗಳೂರಲ್ಲಿ ಕದಿಯೋಕ್ಕೂ ಕೊಲೆ ಮಾಡೋಕ್ಕೂ ಕೂಡ ಧೈರ್ಯವಾಗಿ ಹೋಗ್ತಾ ಇದ್ದಾರೆ. ಕಸ ಎಸೆಯೋಕ್ಕೆ ರಾತ್ರಿ ಕದ್ದು ಮುಚ್ಚಿ ಓಡಾಡಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ.